ಅಧಿಕ ಮಾಸ ಮಹಾತ್ಮೆ ಭಾಗ 2. ಗರುಡನು ಮುಂದುವರೆದು ಆ ಬ್ರಾಹ್ಮಣೋತ್ತಮನಿಗೆ ಹೇಳುತ್ತಾನೆ, ನಿನಗೆ 7 ಜನ್ಮಗಳವರೆಗೆ ಸಂತಾನ ಭಾಗ್ಯವಿಲ್ಲ. ವಿಷ್ಣುವು ನಿನಗೆ ಈ ಮಾತನ್ನು ಆಗಲೇ ತಿಳಿಸಿದ್ದಾರೆ. ಆದರೂ ಸಹ ನನ್ನ ಸ್ವಾಮಿಯ ಮಾತಿನಂತೆ ನನ್ನ ಅಂಶದಿಂದ ನಿನಗೊಬ್ಬ ಪುತ್ರನನ್ನು ಕರುಣಿಸುತ್ತೇನೆ. ಆದರೆ ಆ ಪುತ್ರನಿಂದ ಉಂಟಾಗುವ ದುಃಖವನ್ನು ಸಹ ನೀವಿಬ್ಬರೂ ಅನುಭವಿಸಬೇಕು. ಈ ಮನುಷ್ಯ ಶರೀರ ನೀರಿನ ಮೇಲಿನ ಗುಳ್ಳೆಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಗುತ್ತದೆ. ಆದ್ದರಿಂದ ಈ ಶರೀರವನ್ನು ಪಡೆದ ನಾವು ಭಗವಂತನ ಚಿಂತನೆ ಮಾಡಬೇಕು. ಈ ಸಂಸಾರ ಸಾಗರದಿಂದ ನಮ್ಮನ್ನು ಉದ್ಧರಿಸಲು ಶ್ರೀ ಮಹಾವಿಷ್ಣುವಿನಿಂದ ಮಾತ್ರ ಸಾಧ್ಯ. ನೀವು ಆ ಸ್ವಾಮಿಯ ಧ್ಯಾನ ಮಾಡುತ್ತಾ ನಿಶ್ಚಿಂತರಾಗಿರಿ ಎಂದು ತಿಳಿಸಿ ವಿಷ್ಣುವಿನ ಸಹಿತ ಗರುಡನು ವೈಕುಂಠ ಲೋಕಕ್ಕೆ ತೆರಳಿದನು. ಸ್ವಲ್ಪ ಕಾಲ ನಂತರ ಆ ಬ್ರಾಹ್ಮಣ ದಂಪತಿಗಳಿಗೆ ಸಕಲ ಗುಣ ಸಂಪನ್ನನಾದ ಒಬ್ಬ ಪುತ್ರರತ್ನನ ಜನನವಾಯಿತು. ಸುದೇವನು ತನ್ನ ಮಗನಿಗೆ ಕಾಲ ಕಾಲಕ್ಕೆ ಮಾಡಬೇಕಾದ ಸಂಸ್ಕಾರಗಳನ್ನೆಲ್ಲ ಮಾಡಿದನು. ಬಾಲಕನು ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆಯುತ್ತಾ ಸಕಲ ವಿದ್ಯಾ ಪಾರಂಗತನಾದನು. ಒಮ್ಮೆ ದೇವಲ ಮಹರ್ಷಿಗಳು ಸುದೇವನ ಮನೆಗೆ ಬಂದರು. ಆ ಬ್ರಾಹ್ಮಣ ದಂಪತಿಗಳು ತಮ್ಮ ಪುತ್ರನ ಸಹಿತ ಮಹರ್ಷಿಗಳಿಗೆ ಯಥಾರೀತಿ ಸತ್ಕಾರ ಮಾಡಿದರು. ದೇವಲರು ಬಾಲಕನನ್ನು ನೋಡಿ ಅವನ ವಿನಮ್ರತೆ, ಅವನ ಬುದ್ಧಿ, ಅವನ ರೂಪ ಎಲ್ಲವನ್ನೂ ಹೊಗಳಿ ನಂತರ ಸುದೇವನಿಗೆ ಹೇಳಿದರು, ಬ್ರಾಹ್ಮಣೋತ್ತಮ, ಈ ಆಯುಹೀನ ಬಾಲಕನ ಎಲ್ಲ ಲಕ್ಷಣಗಳು ವ್ಯರ್ಥ. ಏಕೆಂದರೆ ಈ ನಿಮ್ಮ ಮಗ 12ನೇ ವಯಸ್ಸಿನಲ್ಲಿ ನೀರಿನಲ್ಲಿ ಮುಳುಗಿ ಸಾಯುತ್ತಾನೆ. ಆದರೆ ನೀವು ಇದಕ್ಕಾಗಿ ದುಃಖ ಪಡುವ ಅಗತ್ಯವಿಲ್ಲ. ಎಲ್ಲವೂ ಹಣೆ ಬರಹದಂತೆಯೇ ನಡೆಯುವುದು, ಇದರಲ್ಲಿ ಸಂದೇಹವೇ ಇಲ್ಲ. ಅಲ್ಲದೆ ಇದಕ್ಕೆ ಯಾವ ಉಪಾಯವೂ ಇಲ್ಲ ಎಂಬುದಾಗಿ ತಿಳಿಸಿ ಆ ಮಹರ್ಷಿಗಳು ಹೊರಟು ಹೋದರು. ಆಗ ಗೌತಮಿಯು ನಳ, ಶ್ರೀರಾಮ, ಪಾಂಡವರು ಮುಂತಾದವರ ಉದಾಹರಣೆಗಳ ಮೂಲಕ ಪತಿಯನ್ನು ಸಮಾಧಾನಪಡಿಸಿದಳು. ಹಾಗೂ ಭವಿಷ್ಯತ್ತಿನಲ್ಲಿ ಆಗುವುದನ್ನು ತಪ್ಪಿಸಲು ಸಾಧ್ಯವಿಲ್ಲ. ಆ ದುಃಖವನ್ನು ಮರೆಯಲು ಉಳಿದಿರುವ ಏಕೈಕ ಮಾರ್ಗವೆಂದರೆ ಶ್ರೀಹರಿಯ ಭಜನೆ. ಆಗ ಸುದೇವನು ಭಗವಂತನ ಚರಣ ಕಮಲಗಳನ್ನು ಧ್ಯಾನಿಸುತ್ತಾ ಮಗನಿಂದ ಉಂಟಾಗುವ ದುಃಖವನ್ನು ಮರೆಯಲು ಯತ್ನಿಸುತ್ತಿದ್ದನು. ಪತ್ನಿಯ ಸಮಾಧಾನದ ಮಾತುಗಳನ್ನು ಕೇಳಿ ಸುದೇವನು ಸ್ವಲ್ಪ ಧೈರ್ಯ ತಂದುಕೊಂಡು ಭಗವಂತನ ಧ್ಯಾನದಲ್ಲಿ ಹೆಚ್ಚು ಕಾಲ ಕಳೆಯಲಾರಂಭಿಸಿದನು. ಹೀಗೆಯೇ ಬಹಳ ಸಮಯ ಕಳೆಯಿತು. ಒಂದು ದಿನ ಸುದೇವನು ಫಲ, ಪುಷ್ಪ ಹಾಗೂ ಸಮಿತ್ತುಗಳನ್ನು ತರಲು ಕಾಡಿಗೆ ಹೋದನು. ಆಗಲೇ ಮಗನಾದ ಶುಕದೇವನು ತನ್ನ ಮಿತ್ರರೊಡನೆ ಜಲಕ್ರೀಡೆಯಾಡಲು ಬಾವಿಯ ಬಳಿ ಹೋದನು. ಎಲ್ಲರೂ ಬಾವಿಯಲ್ಲಿ ಧುಮುಕಿ ಒಬ್ಬರಿಗೊಬ್ಬರು ನೀರನ್ನು ಎರಚುತ್ತಾ ಆಟವಾಡುತ್ತಿದ್ದರು. ಆಡುತ್ತಾ ಆಡುತ್ತಾ ಬಾಲಕನು ಆಳವಾದ ನೀರಿನಲ್ಲಿ ಮುಳುಗಿ ಪ್ರಾಣತ್ಯಾಗ ಮಾಡಿದನು. ಅವನ ಮಿತ್ರರೆಲ್ಲ ಗಾಬರಿಗೊಂಡು ಬೇಗನೆ ಓಡುತ್ತಾ ಬಂದು ಗೌತಮಿಗೆ ಈ ಸಮಾಚಾರ ತಿಳಿಸಿದರು. ಆ ಮಾತನ್ನು ಕೇಳುತ್ತಲೇ ಆ ತಾಯಿಯು ಮೂರ್ಛಿತಳಾಗಿ ಬಿದ್ದುಬಿಟ್ಟಳು. ಅದೇ ಸಮಯಕ್ಕೆ ಕಾಡಿನಿಂದ ಹಿಂದಿರುಗಿದ ಸುದೇವನು ಪುತ್ರ ಶೋಕವನ್ನು ತಾಳಲಾರದೆ ಕೆಳಗೆ ಬಿದ್ದನು. ನಂತರ ಎಚ್ಚರ ಬಂದ ಆ ದಂಪತಿಗಳು ಬಾವಿಯ ಬಳಿ ಹೋಗಿ ಪುತ್ರನ ಶವವನ್ನು ಅಪ್ಪಿಕೊಂಡು ಒಂದೇ ಸಮನೆ ಅಳಲಾರಂಭಿಸಿದರು. ಮಗನ ಗುಣಗಾನ ಮಾಡುತ್ತಾ ಅವನ ಇಡೀ ಶರೀರ ಮುದ್ದಾಡುತ್ತಾ ರೋದಿಸುತ್ತಿದ್ದರು. ನಂತರ ಶ್ರೀಕೃಷ್ಣನು ಕೂಗುತ್ತಾ ಕರೆಯುತ್ತಾ ತಮ್ಮನ್ನು ರಕ್ಷಿಸುವಂತೆ ಬೇಡಿಕೊಳ್ಳುತ್ತಿದ್ದರು. ಕರುವನ್ನು ಕಳೆದುಕೊಂಡು ಹಸುವಿನಂತೆ, ರೆಕ್ಕೆ ಕಿತ್ತ ಪಕ್ಷಿಯಂತೆ ಮಗನನ್ನು ಕಳೆದುಕೊಂಡ ಆ ವೃದ್ಧ ದಂಪತಿಗಳು ಒಂದೇ ಸಮನೆ ಪ್ರಲಾಪಿಸುತ್ತಿದ್ದರು. ದೃಢಧನ್ಮನ ಪೂರ್ವಜನ್ಮದ ವೃತ್ತಾಂತವನ್ನು ಮುಂದುವರಿಸುತ್ತಾ ವಾಲ್ಮೀಕಿ ಮಹರ್ಷಿಗಳು ಹೇಳುತ್ತಾರೆ, ಮಗನ ಶವವನ್ನು ತಮ್ಮ ತೊಡೆಯ ಮೇಲೆ ಇಟ್ಟುಕೊಂಡು ಆ ವೃದ್ಧ ದಂಪತಿಗಳು ಒಂದೇ ಸಮನ ರೋಧಿಸುತ್ತಿದ್ದರು. ಆಗ ಇದ್ದಕ್ಕಿದ್ದಂತೆ ಆ ಸಮಯದಲ್ಲಿ ಒಂದೇ ಸಮನೆ 1 ತಿಂಗಳವರೆಗೆ ಧಾರಾಕಾರ ಮಳೆ ಸುರಿಯಲಾರಂಭಿಸಿತು. ಇಡೀ ಭೂಮಂಡಲವೆಲ್ಲ ನೀರಿನಿಂದ ತುಂಬಿ ಹೋಯಿತು. ಆದರೆ ಪುತ್ರ ಶೋಕದಿಂದ ಸಂತಪ್ತರಾದ ಆ ವೃದ್ಧ ದಂಪತಿಗಳಿಗೆ ಇದು ತಿಳಿಯಲೇಲಿಲ್ಲ. 1 ತಿಂಗಳ ಪರ್ಯಂತ ನಿರಾಹಾರಿಗಳಾಗಿ ಪುರುಷೋತ್ತಮನಾದ ಶ್ರೀಕೃಷ್ಣನನ್ನೇ ಧ್ಯಾನಿಸುತ್ತಾ ಮಗನನ್ನು ನೆನೆಯುತ್ತಾ ವಿಲಾಪಿಸುತ್ತಿದ್ದರು. ಅದೃಷ್ಟವಶಾತ್ ಅವರು ಕಳೆದ ತಿಂಗಳು ಪುರುಷೋತ್ತಮ ಮಾಸವಾಗಿತ್ತು. ಹೀಗೆ ಆ ಬ್ರಾಹ್ಮಣನಿಗೆ ತಿಳಿಯದೆಯೋ ಪುರುಷೋತ್ತಮ ಮಾಸದ ಸೇವನೆಯಾಗಿತ್ತು. ಇದರಿಂದ
ಅತ್ಯಂತ ಸಂತೋಷಗೊಂಡ ಶ್ರೀಕೃಷ್ಣನು ಅವನೆದುರುಗೆರೆಗೆ ಪ್ರತ್ಯಕ್ಷನಾದನು. ಇದ್ದಕ್ಕಿದ್ದಂತೆ ಮಳೆಯೂ ನಿಂತಿತು. ಆಗ ಸುದೇವನು ಶ್ರೀಕೃಷ್ಣನನ್ನು ನೋಡಿ ಮಗನ ಶವವನ್ನು ಕೆಳಗಿಟ್ಟು ಪರಮಾತ್ಮನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದನು. ತನ್ನನ್ನು ಕಾಪಾಡುವಂತೆ ಪ್ರಾರ್ಥಿಸಿದನು. ಆಗ ಶ್ರೀಕೃಷ್ಣನು ಅವನನ್ನು ಆಶೀರ್ವದಿಸುತ್ತಾ ಹೇಳಿದನು, ಸುದೇವ, ಹೆದರಬೇಡ. ನೀನು ಪುರುಷೋತ್ತಮ ಮಾಸದಲ್ಲಿ ಆಚರಿಸಿದ ತಪಸ್ಸಿನಿಂದ ನಾನು ಸುಪ್ರೀತನಾಗಿದ್ದೇನೆ. ನಿನ್ನ ಈ ಪುತ್ರನು 12,000 ವರ್ಷಗಳು ಜೀವಿಸುತ್ತಾನೆ. ಈ ವಿಷಯದಲ್ಲಿ ಒಂದು ಪ್ರಾಚೀನ ಇತಿಹಾಸವನ್ನು ಹೇಳುತ್ತೇನೆ, ಕೇಳು. ಇದನ್ನು ಮಹಾಮುನಿ ಮಾರ್ಕಂಡೇಯನು ಮಹಾರಾಜ ರಘುವಿಗೆ ಹೇಳಿದ್ದನು. ಪ್ರಾಚೀನ ಕಾಲದಲ್ಲಿ ಧನು ಎಂಬ ಹೆಸರಿನ ಒಬ್ಬ ಋಷಿ ಇದ್ದನು. ಮಕ್ಕಳಿಲ್ಲದ ಅವನು ತನಗೆ ಅಮರನಾದ ಪುತ್ರ ಸಂತಾನ ಬೇಕೆಂದು ಅನೇಕ ವರ್ಷಗಳವರೆಗೆ ದೇವತೆಗಳನ್ನು ಕುರಿತು ತಪಸ್ಸು ಮಾಡಿದನು. ಆಗ ದೇವತೆಗಳು ಪ್ರತ್ಯಕ್ಷವಾಗಿ ಅಮರನಾದ ಪುತ್ರನನ್ನು ಕರುಣಿಸುವುದು ಅಸಂಭವ. ನೀನು ಯಾವುದನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡು ಬೇಡುವೆಯೋ ಅಷ್ಟೇ ಆಯುಷ್ಯನ ಪುತ್ರನನ್ನು ಕರುಣಿಸುತ್ತೇನೆ ಎಂದರು. ಆಗ ಋಷಿಯು ಎದುರಿಗೆ ಒಂದು ವಿಶಾಲ ಪರ್ವತವನ್ನು ನೋಡಿ ಅಷ್ಟೇ ಆಯುಷ್ಯನ ಪುತ್ರನನ್ನು ಕೊಡುವಂತೆ ಬೇಡಿದನು. ಆಗ ದೇವತೆಗಳು ತಥಾಸ್ತು ಎಂದು ಸ್ವರ್ಗಲೋಕಕ್ಕೆ ಹೊರಟು ಹೋದರು. ಸ್ವಲ್ಪ ಕಾಲ ನಂತರ ಧನುವಿಗೆ ಒಬ್ಬ ಪುತ್ರನು ಜನಿಸಿದನು. ಆದರೆ ಅವನು ಬೆಳೆಯುತ್ತಾ ಹೋದಂತೆ ಬಹಳ ಅಹಂಕಾರಿಯಾದವನು. ಒಮ್ಮೆ ಓರ್ವ ಮಹರ್ಷಿಯು ಸಾಲಿಗ್ರಾಮವನ್ನು ಪೂಜಿಸುತ್ತಿದ್ದರು. ಆ ಬಾಲಕನು ಅದನ್ನು ಒಂದು ಬಾವಿಗೆ ಎಸೆದು ಬಿಟ್ಟನು. ಆಗ ಆ ಮಹರ್ಷಿಯು ಬಹಳ ಕೋಪಗೊಂಡು ಅವನಿಗೆ ತಕ್ಷಣವೇ ಸಾಯುವಂತೆ ಶಪಿಸಿದನು. ಆದರೆ ಆ ಬಾಲಕನು ಮರಣಿಸಲಿಲ್ಲ. ಕಾರಣ ತಿಳಿದ ಮಹರ್ಷಿಯು ಜೋರಾಗಿ ಒಮ್ಮೆ ನಿಟ್ಟುಸಿರು ಬಿಟ್ಟನು. ಅದರಿಂದ ಲಕ್ಷಾಂತರ ಮಹರ್ಷಿಗಳು ಜನಿಸಿ ಆ ಪರ್ವತವನ್ನು ತುಂಡು ತುಂಡು ಮಾಡಿದರು. ತಕ್ಷಣವೇ ಆ ಬಾಲಕನು ಮರಣಿಸಿದನು. ಆ ಮಹರ್ಷಿ ಬಹಳ ರೋಧಿಸಿ ಮಗನ ಶವದ ಸಹಿತ ಅಗ್ನಿ ಪ್ರವೇಶ ಮಾಡಿದನು. ಹಾಗಾಗಿ ಹಠೋಪೂರ್ವಕವಾಗಿ ಪುತ್ರ ಸಂತಾನವನ್ನು ಬೇಡಿದವರಿಗೆ ಪುತ್ರನಿಂದ ಎಂದಿಗೂ ಸುಖ ಸಿಗುವುದಿಲ್ಲ. ನಂತರ ಶ್ರೀಕೃಷ್ಣನು ಸುದೇವನಿಗೆ ಹೇಳುತ್ತಾನೆ, ನೀನು ಆಚರಿಸಿದ ಪುರುಷೋತ್ತಮ ಮಾಸದ ತಪಸ್ಸಿನಿಂದ ನಾನು ಸುಪ್ರೀತನಾಗಿದ್ದೇನೆ. ನಿನ್ನ ಮಗ ದೀರ್ಘಾಯುವಾಗುತ್ತಾನೆ. ನೀನು ನಿನ್ನ ಪುತ್ರನ ಜೊತೆ ಅನೇಕ ವರ್ಷಗಳ ಕಾಲ ಜೀವಿಸಿದ್ದು ನಂತರ ಬ್ರಹ್ಮಲೋಕ ಸೇರುವೆ. ನಂತರ ದೃಢಧನ್ವನೆಂಬ ಹೆಸರಿನ ರಾಜನಾಗುವೆ ಎಂದು ದೃಢಧನ್ವನ ಎಲ್ಲ ಇತಿಹಾಸವನ್ನು ತಿಳಿಸಿದನು. ನಾನು ಎಲ್ಲ ಸಕಲ ಸಂಪತ್ತುಗಳಿಸಿರುವೆ ಎಂಬ ಜ್ಞಾನದಿಂದ ಸಂಸಾರ ಸಾಗರದ ವಿಷಯ ಸುಖಗಳಲ್ಲಿ ಮುಳುಗಿ ಪರಮಾತ್ಮನನ್ನು ಮರೆತು ಬಿಡುವೆ. ಆಗ ಈ ನನ್ನ ಮಗನೇ ಶುಕ ಪಕ್ಷಿಯಾಗಿ ಆ ಮರದ ಮೇಲೆ ನಿನಗೆ ವೈರಾಗ್ಯವನ್ನುಂಟು ಮಾಡುವ ಶ್ಲೋಕವನ್ನು ನಿನಗೆ ಬಾರಿ ಬಾರಿಗೂ ಹೇಳುತ್ತದೆ. ನೀನು ಆ ಶ್ಲೋಕದ ಅರ್ಥವನ್ನು ತಿಳಿಯದೆ ಚಿಂತಾಕ್ರಾಂತನಾಗಿರುವಾಗಿ ವಾಲ್ಮೀಕಿ ಋಷಿಗಳು ಒಂದು ಆ ಶ್ಲೋಕದ ಅರ್ಥ ಹೇಳುವರು. ಅದನ್ನು ತಿಳಿದು ನೀನು ವೈರಾಗ್ಯ ಹೊಂದಿ ಬ್ರಹ್ಮಲೋಕವನ್ನು ಸೇರುವೆ ಎಂದು ಶ್ರೀಕೃಷ್ಣನು ಹೇಳುತ್ತಿರುವಾಗಲೇ ಮಗನು ಎದ್ದು ಕುಳಿತನು. ಆ ಬ್ರಾಹ್ಮಣ ದಂಪತಿಗಳಿಗೆ ತುಂಬ ಸಂತೋಷವಾಯಿತು. ನಂತರ ಆ ಬ್ರಾಹ್ಮಣನು ಶ್ರೀಕೃಷ್ಣನಿಗೆ ಕೈ ಜೋಡಿಸಿ ಹೇಳಿದನು, ನಾನು 4,000 ವರ್ಷಗಳ ಪರ್ಯಂತ ತಪಸ್ಸನ್ನು ಆಚರಿಸಿದೆನು. ಆಗ ನೀನು ನನಗೆ 7 ಜನ್ಮಗಳವರೆಗೆ ಖಂಡಿತವಾಗಿಯೂ ಪುತ್ರ ಸಂತಾನವಿಲ್ಲವೆಂದು ಹೇಳಿದ್ದೆ. ಆದರೆ ಈಗ ನನ್ನ ಪುತ್ರನನ್ನು ಬದುಕಿಸಿರುವ ಕಾರಣವಾದರೂ ಏನು? ಶ್ರೀಕೃಷ್ಣನು ಆ ಬ್ರಾಹ್ಮಣನು ಕೇಳಿದ ಪ್ರಶ್ನೆಗೆ ಉತ್ತರಿಸುತ್ತಾ ಹೇಳುತ್ತಾನೆ, ನೀನು ನಿರಾಹಾರಿಯಾಗಿ ಕಳೆದ ಪುರುಷೋತ್ತಮ ಮಾಸವು ನನಗೆ ಅತ್ಯಂತ ಪ್ರಿಯವಾದದ್ದು. ನೀನು ಪತ್ನಿಯು ಸಹಿತ ಶೋಕ ಸಾಗರದಲ್ಲಿ ಮುಳುಗಿ ಆ ಮಾಸದ ಸೇವೆ ಮಾಡಿರುವೆ. ಈ ಮಾಸದಲ್ಲಿ 1 ದಿನ ಉಪವಾಸ ಮಾಡಿದರೂ ಜನಗಳು ತಮ್ಮ ಎಲ್ಲ ಪಾಪಗಳಿಂದಲೂ ಮುಕ್ತರಾಗುತ್ತಾರೆ. ನೀನಾದರೂ 1 ತಿಂಗಳವರೆಗೂ ನಿರಾಹಾರಿಯಾಗಿ ಈ ಮಾಸವನ್ನು ಕಳೆದಿರುವೆ. ಆ ಕಾಲದಲ್ಲಿ ಸುರಿದ ಮಳೆಯಿಂದಾಗಿ ನಿನಗೆ ಅನಾಯಾಸವಾಗಿ ಪ್ರತಿದಿನವೂ ತ್ರಿಕಾಲ ಸ್ನಾನವಾಗಿದೆ. 1 ತಿಂಗಳ ಅಖಂಡ ಉಪವಾಸ ನೀನು ಈ ಪುರುಷೋತ್ತಮ ಮಾಸದ ವ್ರತವನ್ನು ತಿಳಿಯದೆಯೋ ಆಚರಿಸುವೆ. ಎಲ್ಲ ವ್ರತಗಳನ್ನು ಆಚರಿಸಿದ ಪುಣ್ಯಕ್ಕಿಂತಲೂ ಈ ಪುರುಷೋತ್ತಮ ಮಾಸದಲ್ಲಿ
ಮಾಸದ ವ್ರತವನ್ನು ತಿಳಿಯದನು. ಎಲ್ಲ ವ್ರತಗಳನ್ನು ಆಚರಿಸಿದ ಪುಣ್ಯಕ್ಕಿಂತಲೂ ಈ ಪುರುಷೋತ್ತಮ ಮಾಸದಲ್ಲಿ ಆಚರಿಸಿದ ವ್ರತದ ಪುಣ್ಯ ಫಲವು ಹೆಚ್ಚು ತೂಗುತ್ತದೆ. ಹಾಗಾಗಿ ಭೂಲೋಕವಾಸಿಗಳೆಲ್ಲ ಎಲ್ಲ ವ್ರತಾಚರಣೆಯನ್ನು ಬಿಟ್ಟು ಈ ಮಾಸದ ವ್ರತವನ್ನು ಆಚರಿಸುತ್ತಾರೆ. ನೀನು ಈ ಪುರುಷೋತ್ತಮ ಮಾಸದಲ್ಲಿ ಅತ್ಯಂತ ಹಾಗೂ ಕಠೋರ ತಪಸ್ಸನ್ನು ಮಾಡಿರುವೆ. ಹಾಗಾಗಿ ನೀನು ನಮಗೆ ಹೆಚ್ಚು ಪ್ರಿಯ. ಇದರಿಂದ ಅಷ್ಟು ಭಾಗ್ಯಶಾಲಿಯಾಗಿರುವೆ ಎಂದು ಹೇಳುತ್ತಾ ಭಗವಂತನು ತನ್ನ ಲೋಕಕ್ಕೆ ಹೊರಟು ಹೋದನು. ಸುದೇವನು ಪುರುಷೋತ್ತಮ ಮಾಸದಲ್ಲಿ ಆಚರಿಸಿದ ತಪಸ್ಸಿನ ಪುಣ್ಯ ಪ್ರಭಾವದಿಂದ ಮರಣಿಸಿದ ಪುತ್ರನು ಬದುಕಿದ್ದನ್ನು ಕಂಡು ತುಂಬ ಸಂತೋಷಗೊಂಡನು. ಇಂತಹ ಫಲವನ್ನು ಕೊಡುವ ಮಾಸ ಮತ್ತೊಂದಿಲ್ಲ. ಪುರುಷೋತ್ತಮ ಮಾಸ ಬಂದಾಗಲೆಲ್ಲ ಸುದೇವನು ಸಂತೋಷಚಿತ್ತನಾಗಿ ಆ ಮಾಸವನ್ನು ಪೂಜಿಸುತ್ತಿದ್ದನು. ಪುತ್ರನಾದ ಶುಕದೇವನು ಸಹ ತನ್ನ ಉತ್ತಮ ಆಚರಣೆಗಳಿಂದ ತಂದೆ ತಾಯಿಗಳಿಗೆ ಸಂತೋಷ ಪಡಿಸುತ್ತಿದ್ದನು. ಆ ಬ್ರಾಹ್ಮಣನು ವಿರಕ್ತನಾಗಿ ಪುರುಷೋತ್ತಮನಾದ ಶ್ರೀಹರಿಯನ್ನು ಭಜಿಸುತ್ತಿದ್ದನು. ಎಲ್ಲ ದುಃಖಗಳನ್ನು ನಾಶ ಮಾಡುವ ಈ ಪುರುಷೋತ್ತಮ ಮಾಸವೇ ಸರ್ವಶ್ರೇಷ್ಠವೆಂದು ತಿಳಿದು ಸಪತ್ನೀಕನಾಗಿ ಆ ಮಾಸದಲ್ಲಿ ಜಪ ತಪ ಹೋಮಾದಿಗಳನ್ನು ಮಾಡಿ ಶ್ರೀಕೃಷ್ಣನ ಸೇವೆ ಮಾಡುತ್ತಿದ್ದನು. 1000 ವರ್ಷಗಳ ನಂತರ ವಿಷ್ಣು ಲೋಕವನ್ನು ಸೇರಿದನು. ನಂತರ ದೃಢಧನ್ವ ರಾಜನಾಗಿ ಜನಿಸಿದನು. ಗೌತಮಿಯು ಅವನ ಪಟ್ಟದ ರಾಣಿಯಾದಳು. ರಾಜನ ಪೂರ್ವಜನ್ಮದ ಮಗ ಶುಕದೇವನೇ ತನ್ನ ಪೂರ್ವಜನ್ಮದ ತಂದೆಯು ಕಾಡಿಗೆ ಬಂದಿರುವುದನ್ನು ತಿಳಿದನು. ಆ ಮರದ ಮೇಲೆ ಶುಕ ಪಕ್ಷಿಯಾಗಿ ಆ ಶ್ಲೋಕವನ್ನು ಬಾರಿ ಬಾರಿಗೂ ಹೇಳುತ್ತಿತ್ತು. ವಿಷಯೋಪಭೋಗಗಳಲ್ಲಿ ಮುಳುಗಿರುವ ತನ್ನ ತಂದೆಗೆ ಹಿತೋಪದೇಶ ಮಾಡಬೇಕು, ಉಪಕಾರ ಮಾಡಬೇಕು ಎಂದು ನಿಶ್ಚಯಿಸಿ ಆ ಪಕ್ಷಿಯು ಆ ಶ್ಲೋಕವನ್ನು ಹೇಳುತ್ತಿತ್ತು. ದೃಢಧನ್ವನು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ ವಾಲ್ಮೀಕಿ ಮಹರ್ಷಿಗಳು ಸರಿಯೂ ನದಿಯಲ್ಲಿ ಸ್ನಾನ ಮಾಡಲು ತೆರಳಿದರು. ದೃಢಧನ್ವನು ತನ್ನ ಪೂರ್ವಜನ್ಮದ ವೃತ್ತಾಂತವನ್ನು ತಿಳಿದ ಮೇಲೆ ಘನ ವಾಲ್ಮೀಕಿ ಋಷಿಗಳನ್ನು ಕೇಳುತ್ತಾನೆ. ಈ ಪುರುಷೋತ್ತಮ ಮಾಸದ ವ್ರತವನ್ನು ಯಾವ ರೀತಿ ಆಚರಿಸಬೇಕು, ಯಾವ ಯಾವ ವಸ್ತುಗಳನ್ನು ದಾನ ಮಾಡಬೇಕು, ಆ ವ್ರತದ ವಿಧಾನವೇನು, ಸಮಸ್ತ ಲೋಕದ ಉದ್ಧಾರಕ್ಕಾಗಿ ದಯಮಾಡಿ ನನಗೆ ತಿಳಿಸಿರಿ. ಈ ಪುರುಷೋತ್ತಮ ಮಾಸ ಸಾಕ್ಷಾತ್ ಸ್ವಯಂ ಪುರುಷೋತ್ತಮನೇ. ಈ ಮಾಸದ ಸೇವೆಯಿಂದ ಮಹಾಪುಣ್ಯವು ಪ್ರಾಪ್ತಿಯಾಗುತ್ತದೆ. ಈ ಮಾಸದ ಪೂಜೆಯ ಪ್ರಭಾವದಿಂದ ನನ್ನ ಮರಣಿಸಿದ ಪುತ್ರ ಬದುಕಿದನು. ಅಜ್ಞಾನ ವಶನಾಗಿ ಆಚರಿಸಿದ ವ್ರತದ ಪ್ರಭಾವವೇ ಅಷ್ಟಿರವಾಗಿ ಇನ್ನು ವಿಧಿ ಪೂರ್ವಕವಾಗಿ ಆಚರಿಸಿದರೆ ಅದರ ಪ್ರಭಾವವೇ ಎಷ್ಟಿರಬಹುದು. ಆದ್ದರಿಂದ ತಾವು ಸವಿಸ್ತಾರವಾಗಿ ಈ ವ್ರತದ ವಿಧಾನವನ್ನು ತಿಳಿಸಿರಿ ಎಂದು ಪ್ರಾರ್ಥಿಸಿದನು. ವಾಲ್ಮೀಕಿ ಋಷಿಗಳು ಹೇಳುತ್ತಾರೆ, ಈ ಪುರುಷೋತ್ತಮ ಮಾಸವು ಬಂದಾಗ ಮನುಷ್ಯನು ಪ್ರತಿದಿನವೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪರಮಾತ್ಮನ ಧ್ಯಾನ ಮಾಡಬೇಕು. ನಂತರ ತನ್ನ ಪ್ರಾತಃ ವಿಧಿಗಳನ್ನು ಪೂರೈಸಿದ ಮೇಲೆ ಸ್ನಾನ ಮಾಡಬೇಕು. ಶುದ್ಧ ಹಾಗೂ ಸ್ವಚ್ಛ ವಸ್ತ್ರಗಳನ್ನು ಧರಿಸಬೇಕು. ಬ್ರಾಹ್ಮಣರು ಹೆಗಲ ಮೇಲೆ ಯಾವಾಗಲೂ ಒಂದು ಉತ್ತರೀಯ ಧರಿಸಬೇಕು. ತನ್ನ 2 ಕೈಗಳನ್ನು ಜನಿವಾರದ ಒಳಗಡೆ ಇಟ್ಟು ಆಚಮನ ಮಾಡಬೇಕು. ನಂತರ ಗೋಪಿ ಚಂದನದಿಂದ ಹಣೆಯ ಮೇಲೆ ತಿಲಕ ಧರಿಸಬೇಕು. ಪ್ರಾಣಾಯಾಮ ಮಾಡಿ ಸಂಧ್ಯಾವಂದನೆ ಮಾಡಬೇಕು. ಸೂರ್ಯನ ದರ್ಶನ ಮಾಡಿ ಗಾಯತ್ರಿ ಮಂತ್ರವನ್ನು ಜಪಿಸಬೇಕು. ಯಸ್ಯ ಸ್ಮೃತ್ಯ ಮಂತ್ರವನ್ನು ಹೇಳಿ ಈ ಶ್ರೀ ವಿಷ್ಣು ಪರಮಾತ್ಮನನ್ನು ಪ್ರಾರ್ಥಿಸಬೇಕು. ನಂತರ ಮಂಟಪವನ್ನು ರಚಿಸಿ ಅಕ್ಕಿಯಿಂದ 8 ದಳ ಕಮಲವನ್ನು ನಿರ್ಮಿಸಬೇಕು. ಬಂಗಾರ, ಬೆಳ್ಳಿ ಅಥವಾ ತಾಮ್ರದ ಕಳಶವನ್ನು ಮಂಟಪದಲ್ಲಿ ಸ್ಥಾಪಿಸಬೇಕು. ಆಗ ಕಳಶಸ್ಯ ಮುಖೇ ಮಂತ್ರವನ್ನು ಜಪಿಸಬೇಕು. ನಂತರ ಗಂಗಾ ಗೋದಾವರಿ ನದಿಗಳನ್ನು ಆ ಕಳಶದ ನೀರಿನಲ್ಲಿ ಆಹ್ವಾನಿಸಬೇಕು. ಗಂಧ, ಅಕ್ಷತೆ, ಪುಷ್ಪ, ನೈವೇದ್ಯ ಮುಂತಾದ ಉಪಚಾರಗಳಿಂದ ಮಂತ್ರಪೂರ್ವಕವಾಗಿ ಕಳಶಾರಾಧನೆ ಮಾಡಬೇಕು. ನಂತರ ರಾಧಾ ಸಮೇತ ಶ್ರೀಕೃಷ್ಣನು ಸ್ಥಾಪಿಸಬೇಕು. ಭಕ್ತಿಪೂರ್ವಕವಾಗಿ ಅವರನ್ನು ಪೂಜಿಸಬೇಕು. ಪುರುಷೋತ್ತಮ ಮಾಸದ ದೇವತೆ ಪುರುಷೋತ್ತಮನೇ. ಆ ಮಾಸವು ಬಂದಾಗ ಆ ಪುರುಷೋತ್ತಮ ಭಗವಂತನನ್ನು ಆರಾಧಿಸಬೇಕು. ಆ ಭಗವಂತನು ಸಂಸಾರ ಸಾಗದಲ್ಲಿ ಮುಳುಗಿರುವ ಮನುಷ್ಯರನ್ನು ಖಂಡಿತವಾಗಿಯೂ ಉದ್ಧರಿಸುವನು. ಈ ಮನುಷ್ಯ ಶರೀರ ಸಿಗುವುದೇ ಮಹಾ ದುರ್ಲಭ. ಹಾಗಾಗಿ ಮನುಷ್ಯ ಜನ್ಮ ದೊರಕಿದಾಗ
ಧರ್ಮಾಚರಣೆ ಮಾಡಬೇಕು. ಅಂತ್ಯಕಾಲದಲ್ಲಿ ನಮ್ಮ ಸಹಾಯಕ್ಕೆ ಯಾರೂ ಬರುವುದಿಲ್ಲ. ಕೇವಲ ಧರ್ಮವೊಂದೇ ನಮ್ಮ ಜೊತೆ ಇರುತ್ತದೆ. ಪುರುಷೋತ್ತಮ ಮಾಸದಲ್ಲಿ ಸ್ವಲ್ಪವೇ ಹಣ ವ್ಯಯ ಮಾಡಿ ಮಹಾನ್ ಪುಣ್ಯವನ್ನು ಗಳಿಸಬಹುದು. ಎಲ್ಲ ಮಾಸಗಳಿಗಿಂತಲೂ ಪುರುಷೋತ್ತಮ ಮಾಸ ಸರ್ವಶ್ರೇಷ್ಠ. ಇದರ ಅಧಿಪತಿ ಸಾಕ್ಷಾತ್ ಪುರುಷೋತ್ತಮನೇ. ಆದ್ದರಿಂದ ಭಕ್ತಿ ಹಾಗೂ ಶ್ರದ್ಧೆಯಿಂದ ಈ ಮಾಸವನ್ನು ಪೂಜಿಸಬೇಕು. ವಾಲ್ಮೀಕಿ ಮಹರ್ಷಿಗಳು ಪುರುಷೋತ್ತಮ ಮಾಸದ ಪೂಜಾ ವಿಧಾನವನ್ನು ತಿಳಿಸುತ್ತಾ ಹೇಳುತ್ತಾರೆ. ಮಂಟಪದಲ್ಲಿ ರಾಧಾ ಸಮೇತ ಶ್ರೀಕೃಷ್ಣನ ಪ್ರತಿಮೆಯನ್ನು ಸ್ಥಾಪಿಸಿದ ಮೇಲೆ ಅದಂ ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಇಲ್ಲವಾದರೆ ಅದು ಕೇವಲ ಒಂದು ಲೋಹವಾಗಿರುತ್ತದೆ. ಅದರಲ್ಲಿ ದೇವಾಂಶ ಇರುವುದಿಲ್ಲ. ಅದರಲ್ಲಿ ದೇವಾಂಶ ಬರಲಿ ಎನ್ನುವ ಉದ್ದೇಶದಿಂದ ಅಸೈ ಪ್ರಾಣ ಎಂಬ ಮಂತ್ರದಿಂದ ಪ್ರಾಣ ಪ್ರತಿಷ್ಠೆ ಮಾಡಬೇಕು. ನಂತರ ಶ್ರೀ ವತ್ಸ ವಕ್ಷಸಂ ಶಾಂತಂ ಎಂಬ ಮಂತ್ರದಿಂದ ಧ್ಯಾನಿಸಬೇಕು. ದೇಶ ಕಾಲವನ್ನು ಸ್ಮರಿಸಿ ಸಂಕಲ್ಪ ಪೂರ್ವಕವಾಗಿ ಪರಮಾತ್ಮನಾದ ಪುರುಷೋತ್ತಮನನ್ನು ಷೋಡಶೋಪಚಾರಗಳಿಂದ ಪೂಜಿಸಬೇಕು. ಪರಮಾತ್ಮನ ಸರ್ವಾಂಗ ಪೂಜೆ ಮಾಡಬೇಕು. ಈ ಪೂಜೆಯನ್ನು ಹೂವಿನಿಂದ ಚತುರ್ಥ್ಯಂತ ನಾಮೋಚ್ಚಾರಣೆಯ ಪೂರ್ವಕವಾಗಿ ಮಾಡಿರಿ. ನಂತರ ಕೇಶವಾದಿ ಎಂಬ 24 ಮಂತ್ರಗಳಿಂದ ಒಂದೊಂದೇ ಹೂವುಗಳಿಂದ ಪುರುಷೋತ್ತಮನ ಪೂಜೆ ಮಾಡಬೇಕು. ಯಸ್ಯ ಸ್ಮೃತ್ಯಾ ಚ ನಾಮ್ಯೈಕ ತಪೋ ಯಜ್ಞ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮುಚ್ಯತಂ. ಈ ಮಂತ್ರದಿಂದ ಪರಮಾತ್ಮನಿಗೆ ಪುನಃ ನಮಸ್ಕಾರ ಮಾಡಬೇಕು. ಪ್ರಮಾದಾತ ಕುರ್ವತಂ ಕರ್ಮಂ ಎಂಬ ಮಂತ್ರವನ್ನು ಹೇಳಿ ಪೂಜಾ ವಿಧಿಯಲ್ಲಿ ಯಾವ ರೀತಿಯ ಲೋಪ ದೋಷದ ಪೂರ್ತಿಗಾಗಿ ಭಗವಂತನ ಪ್ರಾರ್ಥನೆ ಮಾಡಬೇಕು. ಈ ರೀತಿಯಾಗಿ ಯಾರು ಪುರುಷೋತ್ತಮ ಮಾಸ ಬಂದಾಗ ರಾಧಾ ಸಹಿತ ಪುರುಷೋತ್ತಮನ ಪೂಜೆಯನ್ನು ಭಕ್ತಿ ಭಾವದಿಂದ ಮಾಡುವರೋ ಅವರು ಸಕಲ ಸೌಭಾಗ್ಯಗಳನ್ನು ಹೊಂದಿ ಪರಮ ಪದವನ್ನು ಪಡೆಯುವರು. ದೃಢಧನ್ವನು ವಾಲ್ಮೀಕಿ ಮಹರ್ಷಿಗಳಿಗೆ ಈ ಪುರುಷೋತ್ತಮ ಮಾಸದಲ್ಲಿ ವ್ರತಾಚರಣೆ ಮಾಡುವವರು ಯಾವ ರೀತಿಯ ನಿಯಮಗಳನ್ನು ಅನುಸರಿಸಬೇಕು, ಯಾವ ರೀತಿಯ ಆಹಾರ ತೆಗೆದುಕೊಳ್ಳಬೇಕು, ಏನೇನು ನಿಷಿದ್ಧ ಎಲ್ಲವನ್ನೂ ದಯಮಾಡಿ ತಿಳಿಸಿರಿ ಎಂದು ಪ್ರಶ್ನಿಸಿದರು. ಆಗ ವಾಲ್ಮೀಕಿ ಋಷಿಗಳು ಪುರುಷೋತ್ತಮ ಮಾಸದ ನಿಯಮಗಳನ್ನು ತಿಳಿಸುತ್ತಾರೆ. ಪ್ರತಿಯೂ ಆ ಮಾಸದಲ್ಲಿ ಸಾತ್ವಿಕವಾದ ಸಸ್ಯಾಹಾರವನ್ನು ಸೇವಿಸಬೇಕು. ಏಕೆಂದರೆ ಈ ಆಹಾರವು ಉಪವಾಸಕ್ಕೆ ಸಮಾನವೆಂದು ಹೇಳಲಾಗಿದೆ. ಪುಣ್ಯಕ್ಷೇತ್ರಗಳ ದರ್ಶನವನ್ನು ಬಿಟ್ಟು ಬೇರೆ ಕಡೆಗೆ ಹೋಗಬಾರದು. ದೇವತೆಗಳು, ವೇದ, ಪುರಾಣ, ಗೋವು, ಸ್ತ್ರೀ, ಬ್ರಾಹ್ಮಣ, ರಾಜ ಹಾಗೂ ಮಹಾತ್ಮರ ನಿಂದನೆ ಮಾಡಬಾರದು. ಪ್ರತಿಯೂ ಬ್ರಹ್ಮಚರ್ಯದಲ್ಲಿರಬೇಕು. ಈ ನಿಯಮಗಳನ್ನು ಅನುಸರಿಸಿದ್ದರೆ ವ್ರತದ ಯಾವುದೇ ರೀತಿಯ ಫಲಪ್ರಾಪ್ತಿಯಾಗುವುದಿಲ್ಲ. ಶಕ್ತಿ ಇದ್ದರೆ ಉಪವಾಸವಿದ್ದು ವ್ರತಾಚರಣೆ ಮಾಡುವುದು ಒಳ್ಳೆಯದು. ಇಲ್ಲದಿದ್ದರೆ ಫಲಾಹಾರ ಸೇವಿಸಬಹುದು. ಸಾಧ್ಯವಾದರೆ ಈ ಮಾಸದಲ್ಲಿ ಪುರಾಣ ಪುಣ್ಯ ಕಥೆಗಳ ಶ್ರವಣ ಪಠಣ ಮಾಡಬೇಕು. ಇದರಿಂದ ಫಲಪ್ರಾಪ್ತಿ ದ್ವಿಗುಣಗೊಳ್ಳುವುದು. ಈ ಮಾಸದ ವ್ರತವು 100 ಯಜ್ಞಕ್ಕಿಂತಲೂ ಹೆಚ್ಚು ಶ್ರೇಷ್ಠ. ಏಕೆಂದರೆ ಯಜ್ಞ ಮಾಡುವುದರಿಂದ ಸ್ವರ್ಗ ಸಿಗುತ್ತದೆ. ಅಂದರೆ ಮತ್ತೆ ಪುನಃ ಭೂಲೋಕದಲ್ಲಿ ಜನ್ಮ ತಾಳಬೇಕು. ಆದರೆ ಪುರುಷೋತ್ತಮ ಮಾಸದ ವ್ರತಾಚರಣೆಯಿಂದ ಶಾಶ್ವತವಾಗಿ ಗೋಲೋಕ ಪ್ರಾಪ್ತಿಯಾಗುತ್ತದೆ. ಈ ಮಾಸದ ವ್ರತ ಪ್ರಭಾವದಿಂದ ದರಿದ್ರತೆ ಹಾಗೂ ಕಾಯ, ವಾಚ, ಮನಸ ಈ 3 ಪ್ರಕಾರದ ಪಾಪಗಳು ನಷ್ಟವಾಗುತ್ತವೆ. ಈ ಮಾಸದ ವ್ರತಿಯನ್ನು ಇಂದ್ರಾದಿ ದೇವತೆಗಳು ರಕ್ಷಿಸುತ್ತಾರೆ. ವ್ರತಿಯು ವಾಸಿಸುವ ಸ್ಥಳದಲ್ಲಿ ಭೂತ ಪ್ರೇತ ಪಿಶಾಚಿಗಳು ಕಾಟವಿರುವುದಿಲ್ಲ. ಭಕ್ತಿಪೂರ್ವಕವಾಗಿ ಮಾಡಿದ ಈ ವ್ರತದ ಪುಣ್ಯ ಪ್ರಭಾವದಿಂದ ವ್ರತಿಯು ಶಾಶ್ವತವಾಗಿ ಗೋಲೋಕದಲ್ಲಿ ಪರಮಾತ್ಮನ ಜೊತೆಯಲ್ಲಿ ವಾಸಿಸುವನು. ಹರಿ ಓಂ.